ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ದಿವ್ಯಾ ಕ್ರಿಯೇಟಿವ್ಸ್ ಅಟ್ ಕನ್ನಡ ಯೂಟ್ಯೂಬ್ ಚಾನಲ್. ಸೊ ಬೆಸ್ಟ್ ಆ್ಯಂಡ್ ಸೇಫ್ಟಿ ಇನ್ವೆಸ್ಟ್ಮೆಂಟ್ ಎಲ್ಲಿ ಮಾಡಬೇಕು, ಹಾಗೆ ನಮ್ಮ ಒಂದು ದುಡ್ಡಿಗೆ ಸೆಕ್ಯೂರಿಟಿ ಇರುತ್ತಾ, ಹಾಗೆ ರೇಟ್ ಆಫ್ ಇಂಟ್ರೆಸ್ಟ್ ಕೂಡ ಜೊತೆಗೆ ಬರಬೇಕು ಅನ್ನೋದು ಎಲ್ರಿಗೂ ಆಸೆ ಇರುತ್ತೆ. ಸೊ ಹಾಗಾಗಿ ನಾನು ನನ್ನ ಪರ್ಸ್ನಲ್ ಸಜೆಷನ್ ಮುಖಾಂತರ ನಾನು ಕೊಡುವಂಥ ಒಂದು ಚಿಕ್ಕ ಇನ್ಫಾರ್ಮೇಷನ್ ಟಿಪ್ಸ್ ಅಂತಲೇ ಅಂದ್ಕೊಳ್ಳಿ. ಸೊ ಅದು ಯಾವುದು ಅಂದರೆ ಪೋಸ್ಟ್ ಆಫೀಸಲ್ಲಿ ನಮ್ಮ ದುಡ್ಡನ್ನು ನಾವು ಸೇವ್ ಮಾಡೋದ್ರಿಂದ ಇದರಲ್ಲಿ ಯಾವುದೇ ಒಂದು ಎಫೆಕ್ಟ್ ಆಗಲ್ಲ, ಹಾಗೆ ಯಾರು ಇದನ್ನು ಕದ್ಕೊಂಡು ಹೋಗೋದಕ್ಕಾಗಲ್ಲ, ಇನ್ನು ನಮ್ಮ ದುಡ್ಡನ್ನು ಇನ್ನೊಬ್ಬರು ಯೂಸ್ ಮಾಡ್ಕೊಳ್ಳೋದಕ್ಕಾಗಲ್ಲ. ಸೊ ನಮ್ಮ ದುಡ್ಡು ಏನಿರುತ್ತೆ, ನಮ್ಮ ಅಮೌಂಟು ಅಲ್ಲೇ ಇರುತ್ತೆ, ಜೊತೆಗೆ ನಮಗೆ ರೇಟ್ ಆಫ್ ಇಂಟ್ರೆಸ್ಟ್ ಕೂಡ ಕೊಡ್ತಾರೆ. ಸೊ ಇಷ್ಟೊಂದೆಲ್ಲ ಬೆನಿಫಿಟ್ ಇರುತ್ತೆ, ಸೇಫ್ ಇರುತ್ತೆ. ಇಷ್ಟಿದ್ದಾಗ ನಾವು ಯಾಕೆ ಪೋಸ್ಟ್ ಆಫೀಸ್ ಅಕೌಂಟಲ್ಲಿ ನಮ್ಮ ಅಕೌಂಟನ್ನು ಓಪನ್ ಮಾಡಿ ನಮ್ಮ ಇನ್ವೆಸ್ಟ್ಮೆಂಟನ್ನು ಯಾಕೆ ಹಾಗಾಗಿ ನಾವು ಪೋಸ್ಟ್ ಆಫೀಸ್ ಸೇವಿಂಗ್ ಬ್ಯಾಂಕ್ ಅಕೌಂಟನ್ನು ಓಪನ್ ಮಾಡಬೇಕು. ನಿಮ್ಮ ಹತ್ತಿರದಲ್ಲೇ ಇರುವಂಥ ಯಾವುದೇ ಒಂದು ಪೋಸ್ಟ್ ಆಫೀಸಲ್ಲಿ ನೀವು ನಿಮ್ಮ ಸೇವಿಂಗ್ಸ್ ಬ್ಯಾಂಕ್ ಅಕೌಂಟನ್ನು ಓಪನ್ ಮಾಡ್ಬೋದು. ಸೊ ನಾರ್ಮಲ್ ಎಲ್ಲ ಬ್ಯಾಂಕ್ಗಳಲ್ಲಿ ನೀವು ಹೇಗೆ ಅಕೌಂಟನ್ನು ಓಪನ್ ಮಾಡ್ತೀರಾ, ಸೊ ಅದೇ ಪ್ರೊಸೀಜರ್ ಇರುತ್ತೆ. ಅಲ್ಲಿ ಒಂದು ಅಪ್ಲಿಕೇಶನ್ ಫಾರ್ಮ್ ಕೊಡ್ತಾರೆ. ನಿಮ್ಮ ಆಧಾರ್ ಕಾರ್ಡು ಒಂದು 4 ಫೋಟೋಸು ತೊಗೊಂಡೋದ್ರೆ ಸಾಕು. ಅಡ್ರೆಸ್ ಪ್ರೂಫ್ಗೆ ಪರ್ಮನೆಂಟ್ ಅಡ್ರೆಸ್ ಪ್ರೂಫ್ನೇ ದಯವಿಟ್ಟು ಕ್ಯಾರಿ ಮಾಡಿ. ಸೊ ಅಪ್ಲಿಕೇಶನ್ ಫಾರ್ಮ್ನ ಫಿಲ್ ಮಾಡಿ, ಡೀಟೇಲಾಗಿ ಫಿಲ್ ಮಾಡಿ, ಎಲ್ಲ ಡೀಟೇಲು ಕರೆಕ್ಟಾಗಿರಬೇಕು. ಜೊತೆಗೆ ಪೋಸ್ಟ್ ಆಫೀಸ್ ಅಕೌಂಟಲ್ಲಿ ನಾಮಿನಿನ ನಾವು ನಾವು ಹಾಕಲೇಬೇಕು. ಸೊ ಹಾಗಾಗಿ ಕಂಪಲ್ಸರಿ ನಾಮಿನಿನ ಹಾಕ್ಬಿಟ್ಟು ಪೋಸ್ಟ್ ಆಫೀಸ್ ಸೇವಿಂಗ್ ಬ್ಯಾಂಕ್ ಅಕೌಂಟನ್ನು ಓಪನ್ ಮಾಡಿ. ಸೊ ಈ ಪೋಸ್ಟ್ ಆಫೀಸ್ ಸೇವಿಂಗ್ ಬ್ಯಾಂಕ್ ಅಕೌಂಟು ಓಪನ್ ಮಾಡೋದಕ್ಕೆ ಮಿನಿಮಮ್ 500 ರುಪೀಸ್ ನಮಗೆ ಓಪನಿಂಗ್ ಚಾರ್ಜಸ್ ಅಂತ ತಗೋತಾರೆ. ಸೊ ಅದು ಚಾರ್ಜಸ್ ಅಲ್ಲ, ಆವ್ರೇಜ್ ಬ್ಯಾಲೆನ್ಸ್ನ ಮೇಂಟೈನ್ ಮಾಡೋದಕ್ಕೋಸ್ಕರ ನಮ್ಮ ಹತ್ರ ತೊಗೊಳೋದು. ನೀವು ಅದನ್ನು ಯಾವಾಗಲಾದ್ರೂ ನೀವು ವಿತ್ಡ್ರಾ ಕೂಡ ಮಾಡ್ಕೋಬೋದು. ಪೋಸ್ಟ್ ಆಫೀಸ್ ಸೇವಿಂಗ್ ಬ್ಯಾಂಕ್ ಅಕೌಂಟಲ್ಲೇ ನಮಗೆ ಇಂಟ್ರೆಸ್ಟ್ ಕೊಡ್ತಾರಾ? ಖಂಡಿತ ಇಲ್ಲ. ಸೊ ಕೊಡ್ತಾರೆ, ಅದು ಸಿಕ್ಕಾಪಟ್ಟೆ ಜಾಸ್ತಿ ಇರಲ್ಲ, ನಾವು ಎಕ್ಸ್ಪೆಕ್ಟ್ ಮಾಡಿರೋ ಥರ ಅಥವಾ ನಾನು ಇವಾಗ ಹೇಳೋ ಥರ ಇಂಟ್ರೆಸ್ಟ್ ಕೊಡಲ್ಲ. ಸೊ ಪೋಸ್ಟ್ ಆಫೀಸ್ ಬ್ಯಾಂಕ್ ಅಕೌಂಟ್ ಓಪನ್ ಮಾಡಿದ ನಂತರ ನಾವು ಒಂದು ಆರ್ ಡಿ ಅಕೌಂಟನ್ನು ಓಪನ್ ಮಾಡಬೇಕಾಗುತ್ತೆ. ಸೊ ಈ ಆರ್ ಡಿ ಅಕೌಂಟಲ್ಲೇ ನಮ್ಮ ಅಮೌಂಟ್ಗೆ ಒಂದು ರೇಟ್ ಆಫ್ ಇಂಟ್ರೆಸ್ಟ್ ಕೊಡೋದು, ಹಾಗೆ ತುಂಬ ಸೇಫಾಗಿ ಇರುತ್ತೆ. ಆರ್ ಡಿ ಅಂದರೆ ಏನು, ಯಾಕೆ ಇದನ್ನು ನಾವು ಆರ್ ಡಿ ಪೇ ಮಾಡಬೇಕು, ಹಾಗೆ ಇದಕ್ಕೆ ಒಂದು ಮೆಚುರಿಟಿ ಪೀರಿಯಡ್ ಎಷ್ಟಿರುತ್ತೆ, ಹಾಗೆ ರೇಟ್ ಆಫ್ ಇಂಟ್ರೆಸ್ಟ್ ಎಷ್ಟು ಬರುತ್ತೆ ಅಂತ ನಿಮಗೆಲ್ರಿಗೂ ಯೋಚನೆ ಇದೆಯಲ್ಲ. ಸೊ ಈ ಆರ್ ಡಿ ಅನ್ನೋದು ರೆಕ್ಯೂರಿಂಗ್ ಡೆಪಾಸಿಟ್ ಅಂತ ಹೇಳ್ತಾರೆ, ಆರ್ ಡಿ ಫುಲ್ ಫಾರ್ಮ್. ಸೊ ಈ ಆರ್ ಡಿಗೆ ನಮಗೆ 5 ಇಯರ್ಸ್ ಮೆಚುರಿಟಿ ಪೀರಿಯಡ್ ಇರುತ್ತೆ. ಸೊ ಅಪ್ ಟು 5 ಇಯರ್ಸ್ವರೆಗೂ ನೀವು ಆರ್ ಡಿನ ಆರ್ ಡಿ ಅಕೌಂಟನ್ನು ಹೇಗೆ ಓಪನ್ ಮಾಡ್ತೀವಿ ಪೋಸ್ಟ್ ಆಫೀಸಲ್ಲಿ ಅಂದರೆ, ನಾರ್ಮಲ್ ಪೋಸ್ಟ್ ಆಫೀಸ್ ಸೇವಿಂಗ್ ಬ್ಯಾಂಕ್ ಅಕೌಂಟನ್ನು ಹೇಗೆ ಓಪನ್ ಮಾಡಿರ್ತೀವಿ, ಸೊ ಅದೇ ಪ್ರೊಸೀಜರಲ್ಲಿ ಅದೇ ಫಾರ್ಮೆಟಲ್ಲಿ ಇನ್ನೊಂದು ಅಪ್ಲಿಕೇಶನ್ ಇರುತ್ತೆ. ಸೊ ಅಪ್ಲಿಕೇಶನ್ನ ರಿಸೀವ್ ಮಾಡ್ಕೊಳ್ಳಿ. ಇದರಲ್ಲಿ ಮಾತ್ರ ಕಂಪಲ್ಸರಿ ನಾವು ನಾಮಿನಿನ ಮೆನ್ಷನ್ ಮಾಡಲೇಬೇಕು. ಯಾಕಂದರೆ ನಾವು ಇಲ್ಲದೇ ಇರುವಂಥ ಸಮಯದಲ್ಲಿ ನಾವು ಇನ್ ಕೇಸ್ ಏನಾದರೂ ಡೆತ್ ಆದರೆ, ಅಥವಾ ನಮ್ಮ ದುಡ್ಡು ಯಾರಿಗೆ ಹೋಗಿ ಸೇರಬೇಕು ಅನ್ನೋ ಒಂದು ಮೇನ್ ಉದ್ದೇಶ ಇಟ್ಕೊಂಡು ನಾಮಿನಿನ ಹಾಕ್ತಾರೆ. ಸೊ ಕಂಪಲ್ಸರಿ ನಾಮಿನಿನ ಹಾಕಿ. ಸೊ ಇದಕ್ಕೂ ಅಷ್ಟೇ ರಿಕ್ವೈರ್ಮೆಂಟ್ ಡಾಕ್ಯುಮೆಂಟ್ಸ್ ಅಂತಂದರೆ ಆಧಾರ್ ಕಾರ್ಡ್ ಕೇಳ್ತಾರೆ, ಹಾಗೆ ನಾವು 4 ಫೋಟೋಸ್ ಕೇಳ್ತಾರೆ. ದಯವಿಟ್ಟು ಆಧಾರ್ ಕಾರ್ಡು ಫೋಟೋಸ್ನ ಕ್ಯಾರಿ ಮಾಡಿ, ನಿಮ್ಮ ಪರ್ಮನೆಂಟ್ ಅಡ್ರೆಸ್ನ ಹಾಕಿ, ಹಾಗೆ ಕಂಪಲ್ಸರಿ ನಿಮ್ಮ ಮೊಬೈಲ್ ನಂಬರನ್ನು ನೀವು ಮೆನ್ಷನ್ ಮಾಡಬೇಕು. ಆರ್ ಡಿ ಅಕೌಂಟಲ್ಲಿ ನಮಗೆ ರೇಟ್ ಆಫ್ ಇಂಟ್ರೆಸ್ಟ್ ಬಂದು 6.25 ಇತ್ತು 2023ಅಲ್ಲಿ. ಸೊ ಅಕ್ಟೋಬರಿಂದ ಡಿಸೆಂಬರ್ 23ವರೆಗೂ ನಮಗೆ 6.25 ಇದೆ. ಅದಾದಮೇಲೆ 6.75 ಮಾಡಿದ್ದಾರೆ ಅಂತ ಹೇಳ್ತಿದ್ದಾರೆ. ಬಟ್ ಇನ್ನು ಅದು ಕ್ಲಾರಿಟಿ ಇಲ್ಲ. 6.75 ಕೊಟ್ಟಿದ್ದಾರೆ ಅಂತ ಹೇಳಿದ್ರು ನಾನು ಪೋಸ್ಟ್ ಆಫೀಸಲ್ಲಿ ಎನ್ಕ್ವೈರಿ ಮಾಡಿದಾಗ. ಸೊ 6.75 ಇವ್ ರೇಟ್ ಆಫ್ ಇಂಟ್ರೆಸ್ಟು ನಮಗೆ ಪರ್ ಆ್ಯನಮ್ ನಮ್ಮ ಅಮೌಂಟ್ಗೆ ಇಂಟ್ರೆಸ್ಟ್ ಸಿಗುತ್ತೆ. ಸೊ ಈ ಆರ್ ಡಿಗೆ ಮೆಚುರಿಟಿ ಪೀರಿಯಡ್ 5 ಇಯರ್ಸ್ ಇರುತ್ತೆ. ಸೊ ಪ್ರತಿ ತಿಂಗಳು ನಾವು ಮಂತ್ ಎಂಡಿಂಗಲ್ಲಿ ಅಥವಾ ಮಂತ್ ಫಸ್ಟಲ್ಲಿ ನಾವು ಇದನ್ನು ಪೇ ಮಾಡ್ಕೊಂಡು ಹೋಗಬೇಕು. ಸೊ ಅದನ್ನು ನಾವು ಹೇಗೆ ಪೇ ಮಾಡಬೇಕು, ಅದಕ್ಕೆ ಏನಾದ್ರು ಡೇಟ್ ಆಫ್ ಪೀರಿಯಡ್ಸ್ ಏನಾದ್ರು ಇದೆಯಾ ಅಂತ ನಾನು ನೋಡೋದಾದರೆ, ಇವಾಗ ಫಸ್ಟ್ ನಾವು 1ನೇ ತಾರೀಕಲ್ಲಿ ನಾವು 1ನೇ ತಾರೀಕಿಂದ ಅಪ್ ಟು 15th ನಾವು ಅದ್ರ ಮಿಡಲಲ್ಲಿ ಏನಾದರೂ ನಾವು ಆರ್ ಡಿ ಅಕೌಂಟ್ ಓಪನ್ ಮಾಡಿದರೆ, ಫಸ್ಟ್ ಇನ್ಸ್ಟಾಲ್ಮೆಂಟ್ ಏನಾದರೂ ನಾವು ಕಟ್ಟಿದ್ರೆ, ಸೊ ಮಿಡಲಲ್ಲಿ ನಾವು ನೆಕ್ಸ್ಟ್ ಮಂತ್ ಇನ್ಸ್ಟಾಲ್ಮೆಂಟ್ ಕಟ್ಟುವಾಗ ನಾವು 1 to 15th ಒಳಗಡೆ ನಾವು ಪೇ ಮಾಡಬೇಕು. ಇಫ್ ಇನ್ ಕೇಸ್ ನೀವು ಆಫ್ಟರ್ 16 to 31st or 30 ಒಳಗಡೆ ನೀವೇನಾದರೂ ಆರ್ ಡಿ ಅಕೌಂಟ್ ಓಪನ್ ಮಾಡಿದರೆ,
ಸೊ ಆ ಡೇಟ್ ಆಫ್ ಪೀರಿಯಡಲ್ಲೇ ನೀವು ನಿಮ್ಮ ಸೆಕೆಂಡ್ ಇನ್ಸ್ಟಾಲ್ಮೆಂಟ್ ಯಾವಾಗ ಸ್ಟಾರ್ಟ್ ಮಾಡ್ತೀರಾ, ಸೊ ಆ ಸ್ಟಾರ್ಟ್ ಮಾಡೋದ್ರಿಂದ ಆ ಡೇಟಿಂದ ನೀವು ಕಟ್ಕೊಂಡು ಹೋಗಬೇಕಾಗತ್ತೆ. ಈ ಅಮೌಂಟನ್ನು ನಾವು ಎಷ್ಟು ಕಟ್ಟಬೇಕು, ಮಿನಿಮಮ್ 500 ರುಪೀಸ್ನ ನಾವು ಡೆಪಾಸಿಟ್ ಮಾಡಬೇಕಾಗತ್ತೆ. ಸೊ ಮಿನಿಮಮ್ 500 ರುಪೀಸ್ ಇದೆ, ಇದು ಮ್ಯಾಕ್ಸಿಮಮ್, ಇದಕ್ಕೆ ನೋ ಲಿಮಿಟ್ ಅಂತ ಹೇಳ್ಬೋದು. ನೀವು ಎಷ್ಟು ಬೇಕಾದರೂ ನೀವು ಕಟ್ಕೊಂಡು ಹೋಗ್ಬೋದು ಅಪ್ ಟು 5 ಇಯರ್ಸ್ವರೆಗೂ. ಮಿನಿಮಮ್ 500ನ ಕಟ್ಟಿದ್ರೆ ನಿಮಗೆ ಇವಾಗ ಫಸ್ಟ್ ಮಂತ್ ನಾವು 500 ಕೊಟ್ಬಿಟ್ಟು ಅಕೌಂಟ್ ಓಪನ್ ಮಾಡಿ RD ಪೇ ಮಾಡಿರ್ತೀವಿ ಫಸ್ಟ್ ಇನ್ಸ್ಟಾಲ್ಮೆಂಟ್. ಸೊ ಸೆಕೆಂಡ್ ಮಂತ್ ನಮ್ಮ ಹತ್ರ ಅಮೌಂಟ್ ಜಾಸ್ತಿ ಇದೆ, 1000 ಕಟ್ಟೋಣ ಅಂತ ಅನ್ಕೋತೀರಾ. ಸೊ ಆ ಥರ ಎಲ್ಲ ಏನೂ ಇಲ್ಲ. ಫಸ್ಟ್ ಯಾವುದು ಎಷ್ಟು ಅಮೌಂಟನ್ನು ನೀವು ಪೇ ಮಾಡಿರ್ತೀರಾ, ಕಟ್ಕೊಂಡಿರ್ತೀರಾ, ಸೊ ಸೆಕೆಂಡ್ ಮಂತ್ ಅಪ್ ಟು 5 ಇಯರ್ಸ್ವರೆಗೂ ನೀವು ಅದೇ ಅಮೌಂಟನ್ನು ಕಟ್ಟಬೇಕಾಗುತ್ತೆ. ಇಫ್ ಇನ್ ಕೇಸ್ ನೀವು 1000 ರುಪೀಸ್ನ ನೀವೇನಾದರೂ ಫಸ್ಟ್ ಮಂತಲ್ಲಿ ಇನ್ಸ್ಟಾಲ್ಮೆಂಟ್ ಮಾಡಿದ್ರೆ ಅಪ್ ಟು 5 ಇಯರ್ಸ್ವರೆಗೂ ನಿಮಗೆ ಅಪ್ ಟು ಮೆಚುರಿಟಿ ಪೀರಿಯಡ್ವರೆಗೂ ನೀವು 1000 ರುಪೀಸ್ನೇ ಪೇ ಮಾಡ್ಕೊಂಡು ಹೋಗಬೇಕು. ಸೊ ಮೇಜರಾಗಿ ಅಡ್ವಾಂಟೇಜ್ ಏನು ಅಂತಂದರೆ, ನಾವು ಫಸ್ಟ್ ಮಂತು, ಸೆಕೆಂಡ್ ಮಂತು, ತರ್ಡು, ಫೋರ್ತ್, ಫಿಫ್ತ್ ಈ ಥರ ಒಂದು ಕಂಟಿನ್ಯೂಯಸ್ ಆಗಿ ಒಂದು 6 ಮಂತ್ 1 ಇಯರ್ ಕಟ್ತೀವಿ. ಮಿಡಲಲ್ಲಿ ನಮ್ಮ ಹತ್ರ ಏನೋ ಒಂದು ಸ್ವಲ್ಪ ದುಡ್ಡಿರಲ್ಲ, ಏನೋ ಶಾರ್ಟೇಜ್ ಆಗಿರುತ್ತೆ. ಇದನ್ನು ನಾವು ಹೇಗೆ ಕಟ್ಟೋದು, ಏನಾದರೂ ನಮಗೆ 1 ಮಂತ್ ಕಟ್ಟಿಲ್ಲ ಅಂತಂದರೆ ಕ್ಲೋಸ್ ಮಾಡಿಬಿಡ್ತಾರ, ಕ್ಲೋಸ್ ಮಾಡಿದ್ರೆ ಆ ದುಡ್ಡು ಏನಾಗುತ್ತೆ ಅನ್ನೋ ನಿಮ್ಮ ಕ್ವಶನ್ಸ್ಗೆ ನಾನು ಆನ್ಸರ್ ಕೊಡ್ತೀನಿ. ಸೊ ಅಪ್ ಟು 3 ಮಂತ್ಸ್ವರೆಗೂ ನಮಗೆ ಟೈಮ್ ಕೊಡ್ತಾರೆ. ಇವಾಗ 1 ಇಯರ್ ಕಟ್ಟಿರ್ತೀರ, ಆಮೇಲೆ 1, 2, 3 ಮಂತ್ಸ್ವರೆಗೂ ನಮಗೆ ಕಟ್ಟೋದಕ್ಕಾಗಲ್ಲ ಆ ಥರ ಏನಾದರೂ ಸಿಚುವೇಶನ್ ಇದ್ದಾಗ, ನಮ್ಮ ಹತ್ರ ದುಡ್ಡಿರಲ್ಲ, ಇನ್ನೇನೋ ಒಂದು ಪ್ರಾಬ್ಲಮ್ ಆಗಿರುತ್ತೆ, ಈ ಥರ ಸಿಚುವೇಶನ್ ಇದ್ದಾಗ ನಾವು ಅಪ್ ಟು 3 ಮಂತ್ಸ್ವರೆಗೂ ನಮಗೆ ಟೈಮ್ ಕೊಡ್ತಾರೆ. ಆ 3 ಮಂತ್ಸ್ ಒಳಗಡೆ ನಾವು ಅಮೌಂಟನ್ನು, ನಮ್ಮದು ಇನ್ಸ್ಟಾಲ್ಮೆಂಟ್ ಅಮೌಂಟನ್ನು 1 ತಿಂಗಳದಾದರೂ ನಾವು ಕಟ್ಬೋದು, 2 ಮಂತ್ಸ್ದಾದರೂ ಕಟ್ಬೋದು, 3 ಮಂತ್ಸ್ವರೆಗೂ ಒಂದೇ ಸಲ ಕಟ್ಬಿಟ್ಟು ನೀವು ಕ್ಲಿಯರ್ ಮಾಡ್ಬೋದು. ನೀವು ಎಷ್ಟು ಕ್ಲಿಯರ್ ಮಾಡ್ತೀರಾ ಅಷ್ಟು ನಿಮಗೇನೆ ಒಳ್ಳೇದಲ್ವಾ. ನೀವು ಈ ಅಮೌಂಟನ್ನು ಕಟ್ಕೊಂಡು ಹೋಗ್ತೀರಾ, ನಮಗೆ ಒಂದು 2 ಇಯರ್ಸ್ ಕಟ್ಟೋಕ್ಕಾಗುತ್ತೆ, ಆಮೇಲೆ 2 ಇಯರ್ಸ್ ಆದಮೇಲೆ ನಮಗೆ ಯಾವ ಅಮೌಂಟು ಕಟ್ಟೋಕ್ಕಾಗಲ್ಲ, ಅಥವಾ 4 ಇಯರ್ಸ್ವರೆಗೂ ಕಟ್ತೀರಾ, 5 ಇಯರ್ಸಲ್ಲಿ ನಮ್ಮ ಹತ್ರ ದುಡ್ಡಿರಲ್ಲ, ನಾವು ಜಾಬ್ನ ಬಿಡ್ತಾ ಇರ್ತೀವಿ, ಅಥವಾ ನಮ್ಮ ಒಂದು ಬಿಸ್ನೆಸ್ ಏನೋ ಒಂದು ಲಾಸ್ ಆಗಿರುತ್ತೆ. ಈ ಥರ ಟೈಮಲ್ಲಿ ನೀವು ಅದನ್ನು ಅಮೌಂಟನ್ನು ನೀವು ಕಟ್ಟೋದು, ಇನ್ಸ್ಟಾಲ್ಮೆಂಟಾಗಿ ಕಟ್ಟೋದನ್ನು ಡ್ರಾಪ್ ಮಾಡಿದ್ಮೇಲೆ ನಿಮ್ಮ ದುಡ್ಡು ಅದು ಎಲ್ಲೂ ಹೋಗಲ್ಲ. ಅದು ನಿಮ್ಮ ಒಂದು ಪೋಸ್ಟ್ ಆಫೀಸ್ ಸೇವಿಂಗ್ ಬ್ಯಾಂಕ್ ಅಕೌಂಟ್ ಏನು ಓಪನ್ ಮಾಡಿರ್ತೀರಲ್ಲ, ಸೊ ಆ ಅಕೌಂಟಿಗೆ ಬಂದು ಸೇರಿರುತ್ತೆ. ವಿತ್ ಇಂಟ್ರೆಸ್ಟು ನೀವು ಯಾವ ಡೇಟಿಂದ ಯಾವ ಡೇಟ್ವರೆಗೂ ನೀವು ನಿಮ್ಮ ಅಮೌಂಟನ್ನು ಇನ್ಸ್ಟಾಲ್ಮೆಂಟನ್ನು ಕಟ್ಟಿದ್ದೀರಾ, ಅಪ್ ಟು ಆ ಡೇಟ್ವರೆಗೂ ನಿಮ್ಮ ಒಂದು ಅಮೌಂಟು, ನಿಮ್ಮ ಒಂದು ಇಂಟ್ರೆಸ್ಟು ಕೂಡ ಸೇರಿ 3 ತಿಂಗಳವರೆಗೂ ನೋಡ್ತಾರೆ. ಸೊ 3 ತಿಂಗಳು ಆದಮೇಲೆ ನೀವು ಪೇ ಮಾಡಿಲ್ಲ ಅಂತಂದಮೇಲೆ ಅದನ್ನು ಕ್ಲೋಸ್ ಮಾಡಿ, ಅಕೌಂಟನ್ನು ಕ್ಲೋಸ್ ಮಾಡಿ, ಕ್ಲಿಯರ್ ಮಾಡಿ ನಿಮ್ಮ ಪೋಸ್ಟ್ ಆಫೀಸ್ ಸೇವಿಂಗ್ ಬ್ಯಾಂಕ್ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡ್ತಾರೆ. ಸೊ ಈ ದುಡ್ಡು ಎಲ್ಲೂ ಹೋಗಲ್ಲ, ಯಾರೂ ತೊಗೊಳೋಕ್ಕೂ ಆಗಲ್ಲ. ಮೆಚುರಿಟಿ ಪೀರಿಯಡ್ ಆದ ನಂತರ ಬೇಕಾದರೆ ನೀವೇನಾದರೂ ಇನ್ ಕೇಸ್ ಇಲ್ಲ ಅಂದರೆ, ನೀವೇನಾದರೂ ಹೊರಗಡೆ ಹೋಗಿದ್ರೆ, ಅಥವಾ ನೀವೇನಾದರೂ ಏನಾದರೂ ಒಂದು ಸಿಚುವೇಶನಲ್ಲಿ ನೀವಿಲ್ಲದ ನಂತರ ಬೇಕಾದರೆ ನೀವು ನಾಮಿನಿನ ಯಾರು ಕೊಟ್ಟಿರ್ತೀರಲ್ಲ, ಸೊ ಅವರು ತೊಗೋಬೋದು. ಏನೆಲ್ಲ ಪಾಯಿಂಟ್ಸ್ ಇರುತ್ತೆ ಅಂತ, ಫಸ್ಟು ಪೋಸ್ಟ್ ಆಫೀಸ್ ಸೇವಿಂಗ್ ಬ್ಯಾಂಕ್ ಅಕೌಂಟನ್ನು ಓಪನ್ ಮಾಡಬೇಕು. ಸೊ ಅದೇ ಪ್ರೊಸೀಜರಲ್ಲಿ ಪೋಸ್ಟ್ ಆಫೀಸ್ ಸೇವಿಂಗ್ ಬ್ಯಾಂಕ್ ಅಕೌಂಟಲ್ಲಿ ಅದೇ ಪ್ರೊಸೀಜರಲ್ಲಿ ನಾವು RD ಕೂಡ ಓಪನ್ ಮಾಡಬೇಕು. RD ಓಪನ್ ಮಾಡಿದ್ರೆ ಅದಕ್ಕೆ ನಮಗೆ ಆಧಾರ್ ಕಾರ್ಡು, ಪಾಸ್ಪೋರ್ಟ್ ಸೈಜ್ ಫೋಟೋಸ್ನ ತೊಗೊಂಡು ಹೋಗಬೇಕು. ಅದಾದ ನಂತರ ನಾವು ಇನ್ಸ್ಟಾಲ್ಮೆಂಟ್ ಅಮೌಂಟನ್ನು ಎಷ್ಟು ನಮಗೆ ಕೇಪಬಿಲಿಟಿ ಎಷ್ಟಿರುತ್ತೆ ಅಷ್ಟನ್ನು ನಾವು 500 1000 ಎಷ್ಟಾದ್ರು ಮಿನಿಮಮ್ 500 ಇರುತ್ತೆ, ಅಪ್ ಟು ನೋ ಮ್ಯಾಕ್ಸಿಮಮ್ ಲಿಮಿಟ್. ಓಕೆನಾ, ಇದರಲ್ಲಿ ಯಾವುದೇ ಮ್ಯಾಕ್ಸಿಮಮ್ ಲಿಮಿಟೇಷನ್ ಇಲ್ಲ, ನೀವು ಎಷ್ಟಾದರೂ ಕಟ್ಕೊಂಡು ಹೋಗ್ಬೋದು. ನಂತರ ನಾಮಿನಿ ಕಂಪಲ್ಸರಿ ಇರುತ್ತೆ, ನಾಮಿನಿನ ನೀವು ಕಂಪಲ್ಸರಿ ಮೆನ್ಷನ್ ಮಾಡಲೇಬೇಕು. ಸೊ ಅದಾದ ನಂತರ ನಮಗೆ 3 ಮಂತ್ಸ್ವರೆಗೂ ಟೈಮ್ ಕೊಡ್ತಾರೆ. ಇನ್ ಕೇಸ್ ಮಧ್ಯದಲ್ಲಿ ನಮಗೇನಾದರೂ ಅಮೌಂಟ್ ಇಲ್ಲ, ಅಥವಾ ಏನಾದರೂ ಲಾಸ್ ಆಯಿತು, ನಾವು ಜಾಬ್ ಬಿಟ್ವಿ, ಈ ಥರ ಏನಾದರೂ ನಮ್ಮ ಸಿಚುವೇಶನ್ ಇದ್ದಾಗ 3 ಮಂತ್ಸ್ವರೆಗೂ ನಮಗೆ ಟೈಮ್ ಕೊಡ್ತಾರೆ. ಆಫ್ಟರ್ 3 ಮಂತ್ಸ್ ನಮಗೆ ಪೇ ಮಾಡೋಕ್ಕಾಗಿಲ್ಲ ಅಂತ ಸಿಚುವೇಷನಲ್ಲಿ ನಮ್ಮ ಅಕೌಂಟ್ ಏನಿರುತ್ತೆ ಅದನ್ನು ವಿತ್ ಇಂಟ್ರೆಸ್ಟು ಕ್ಲಿಯರ್ ಮಾಡಿ ನಮ್ಮ ಪೋಸ್ಟ್ ಆಫೀಸ್ ಸೇವಿಂಗ್ ಬ್ಯಾಂಕ್ ಅಕೌಂಟ್ಗೆ ಟ್ರಾನ್ಸ್ಫರ್ ಆಗಿರುತ್ತೆ. ಸೊ ಈ ಪೋಸ್ಟ್ ಆಫೀಸ್ ಸೇವಿಂಗ್ ಬ್ಯಾಂಕ್ ಅಕೌಂಟು ಯಾವತ್ತೂ ಕೂಡ ಕ್ಲೋಸ್ ಮಾಡೋಕ್ಕಾಗಲ್ಲ, ಕ್ಲಿಯರ್ ಮಾಡೋಕ್ಕಾಗಲ್ಲ. ಅದನ್ನು ನಾವೇ ಹೋಗಿ ಓನಾಗಿ ಯಾರು ಅಕೌಂಟ್ ಹೋಲ್ಡರ್ ಇರ್ತಾರೆ ಅವರೇ ಹೋಗಿ ಓನಾಗಿ ಕ್ಲಿಯರ್ ಮಾಡಿದ್ರೆ ಮಾತ್ರ ಅದನ್ನು ಕ್ಲಿಯರ್ ಮಾಡಿ ನಾವು ಅಮೌಂಟನ್ನು ನಾವು ತೊಗೋಬೋದು. ನಮ್ಮ ಹೊರತು ಯಾರೂ ತೊಗೊಳಕ್ಕಾಗಲ್ಲ. ಇನ್ ಕೇಸ್ ನಾವೇನಾದರೂ ಇಲ್ದಿರೋ ಸಂದರ್ಭದಲ್ಲಿ ನಾಮಿನಿನ ಯಾರು ಹಾಕಿರ್ತೀವಿ ಸೊ ಅವರು ಹೋಗಿ ತೊಗೋಬೋದು. ಇದಿಷ್ಟು ನಮ್ಮ ಒಂದು ದುಡ್ಡಿಗೆ, ನಮ್ಮ ಒಂದು ಅಮೌಂಟ್ಗೆ, ನಾವು ಎಲ್ಲೋ ಒಂದು ಕಡೆ ಕಷ್ಟಪಟ್ಟು ದುಡ್ದಿರೋ ದುಡ್ಡನ್ನು ಬೆಸ್ಟಾಗಿ ಸೇಫಾಗಿ ಎಷ್ಟು ವರ್ಷ ಯಾರು ಏನು ಮಾಡೋಕ್ಕಾಗದೆ ಯಾವುದೋ ಒಂದು ಪ್ರೈವೇಟ್ ಕಡೆ ಹಾಕಿ ಯಾರೋ ಒಂದು ಹೊತ್ಕೊಂಡು ಹೋಗ್ತಾರೋ, ಚೀಟಿ ಹಾಕಿ ಇನ್ನೇನೋ ಒಂದು ಫ್ರಾಡ್ ಆಗುತ್ತೆ. ಇದೆಲ್ಲದಕ್ಕಿಂತ ಬೆಸ್ಟು ನನ್ನ ಒಂದು ಪರ್ಸ್ನಲ್ ಆಗಿ ನನಗೆ ಅನಿಸಿರೋದನ್ನು ನಾನು ನಿಮ್ಮೊಟ್ಟಿಗೆ ಶೇರ್ ಮಾಡ್ಕೊಂಡಿದ್ದೀನಿ. ಸೊ ಇದೆಲ್ಲ ಆದ ನಂತರ
ಈ ಪೋಸ್ಟ್ ಆಫೀಸ್ ಸೇವಿಂಗ್ ಬ್ಯಾಂಕ್ ಅಕೌಂಟ್ ಓಪನ್ ಮಾಡಿ ಆರ್ ಡಿ ಮಾಡಿರ್ತೀರ. ಸೊ ಎವ್ರಿ ಮಂತ್ ನಮಗೆ ಪೋಸ್ಟ್ ಆಫೀಸ್ಗೆ ಹೋಗ್ಬಿಟ್ಟು ಪೇ ಮಾಡೋದಕ್ಕಾಗಲ್ಲ ಅಂತ, ಅಥವಾ ಇನ್ಸ್ಟಾಲ್ಮೆಂಟ ನಮಗೆ ಕಟ್ಟೋದಕ್ಕಾಗಲ್ಲ ಅಂತ ನಿಮ್ಗೆ ಏನಾದರೂ ಅನಿಸಿದರೆ ಇದನ್ನು ಆನ್ಲೈನಲ್ಲಿ ಕೂಡ ನಾವು ಪೇ ಮಾಡ್ಕೋಬೋದು. ಸೊ ಅದನ್ನು ನಾವು ಆನ್ಲೈನಲ್ಲಿ ಹೇಗೆ ಪೇ ಮಾಡ್ಬೋದು, ಅದಕ್ಕೇನಾದ್ರು ಹೊಸ್ದಾಗಿ ನಾವು ಅಕೌಂಟ್ ಓಪನ್ ಮಾಡಬೇಕಾ, ಅದಕ್ಕೇನಾದರೂ ಎಕ್ಸ್ಟ್ರಾ ಪೇ ಮಾಡಬೇಕಾ, ಏನೇನೆಲ್ಲ ಪ್ರೊಸೀಜರ್ ಇದೆ, ಅದಕ್ಕೇನಾದ್ರು ಹೊಸ್ದಾಗಿ ಅಪ್ಲಿಕೇಶನ್ಗಳಿದೆಯಾ, ಅದೆಲ್ಲ ವಿಡಿಯೋನ ನಾನು ನಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಮಾಡಿ ಕಂಪ್ಲೀಟಾಗಿ ಮಾಡಿ ಡೀಟೇಲ್ನ ಕೊಡ್ತೀನಿ. ಸೊ ಇದಿಷ್ಟು ಇವತ್ತಿನ ವಿಡಿಯೋ. ನಿಮಗೆ ಯೂಸ್ಫುಲ್ ಆಗುತ್ತೆ, ಖಂಡಿತ ಯೂಸ್ ಮಾಡ್ಕೊಳ್ಳಿ. ನಿಮ್ಮ ದುಡ್ಡು ತುಂಬ ಸೇಫಾಗಿ ಸೆಕ್ಯೂರ್ ಆಗಿರೋದು ಮುಖ್ಯ ಅಲ್ವಾ. ಎಷ್ಟೋ ಕಡೆ ನಾವು 5-10 ರೂಪಾಯಿ ಉಳಿಸಿರ್ತೀವಿ, 100 ರೂಪಾಯಿ ಉಳಿಸಿರ್ತೀವಿ, 1000 ಉಳಿಸಿರ್ತೀವಿ. ಅದನ್ನು ನಾವು ಎಲ್ಲಿ ಸೇವ್ ಮಾಡಬೇಕು, ವಿತ್ ಇಂಟ್ರೆಸ್ಟ್ ಬರಬೇಕು. ನಾವು ಕಷ್ಟಪಟ್ಟಿರೋ ದುಡ್ಡು ನಮಗೆ ಯಾವತ್ತಾದರೂ ಒಂದಿನ ನಾವೇನಾದರೂ ಇಲ್ದಿರೋ ಕಾಲದಲ್ಲಿ ನಮ್ಮ ಮಕ್ಕಳು ಯಾರಾದರೂ ಒಬ್ಬರು ನಮ್ಮ ಒಂದು ಆತ್ಮೀಯರಿಗೆ ಯಾರಿಗಾರು ಯೂಸ್ ಆಗುತ್ತೆ ಅನ್ನೋದು ನಿಮ್ಮ ಮನಸ್ಸಲ್ಲಿದ್ದರೆ, ಯೂಸ್ ಆಗಬೇಕು ಅಂತ ನಿಮ್ಮ ಮನಸ್ಸಲ್ಲಿದ್ದರೆ, ವಿತ್ ಸೇಫ್ ಆಗಿರಬೇಕು ಅನ್ನೋದಿದ್ರೆ ದಯವಿಟ್ಟು ನಾನು ಸಜೆಸ್ಟ್ ಮಾಡೋದು ಪೋಸ್ಟ್ ಆಫೀಸ್ನ ಸಜೆಸ್ಟ್ ಮಾಡ್ತೀನಿ. ಸೊ ಇಷ್ಟು ವಿಡಿಯೋ ನಿಮಗೆ ಐ ಹೋಪ್ ಇಷ್ಟ ಆಗಿದೆ ಅಂತ ಅಂದ್ಕೋತೀನಿ. ಹಾಗೆ ಖಂಡಿತ ಯೂಸ್ ಮಾಡ್ಕೊಳ್ತೀರಾ ಅಂತ ಭಾವಿಸ್ತಾ ಇವತ್ತಿನ ನನ್ನ ವಿಡಿಯೋನ ಇಲ್ಲಿಗೆ ಏನು ಮಾಡ್ತಾಯಿದ್ದೀನಿ. ಯಾರೆಲ್ಲ ಇನ್ನೂ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ. ನೀವು ಯೂಸ್ ಮಾಡ್ಕೊಂಡಿದ್ದೀರಾ ಅಲ್ವಾ, ಇಷ್ಟು ಇನ್ಫಾರ್ಮೇಷನ್ ನಿಮ್ಮ ಫ್ಯಾಮಿಲಿಗೂ ಗೊತ್ತಾಗಬೇಕು. ಯಾವ ಏಜರಾದರೂ ಓಪನ್ ಮಾಡ್ಬೋದು ಈ ಅಕೌಂಟನ್ನು. ನೋಡಿ ಅದೊಂದು ಹೇಳಿಲ್ಲ. ಸೊ ಈ ಅಕೌಂಟನ್ನು ಯಾವ ಏಜ್ ಅವ್ರು ಬೇಕಾದರೂ ಓಪನ್ ಮಾಡ್ಬೋದು, ಚಿಕ್ಕ ಪಾಪುಯಿಂದನೂ ದೊಡ್ಡವ್ರವ್ರಿಗೂ. ಯಾವ ಮಕ್ಕಳು ಯಾವ ಇದಕ್ಕೆ ಏಜ್ ಲಿಮಿಟ್ ಏನಿಲ್ಲ, ಯಾರು ಬೇಕಾದ್ರೂ ಆರ್ ಡಿ ಅಕೌಂಟ್ನ ಓಪನ್ ಮಾಡ್ಬೋದು. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಈ ಆರ್ ಡಿ ಪೇ ಮಾಡೋದಕ್ಕೆ ಎಕ್ಸ್ಟ್ರಾ ಆನ್ಲೈನಲ್ಲಿ ನಾವು ಹೇಗೆ ಪೇ ಮಾಡಬೇಕು, ಅದಕ್ಕೆ ಏನೇನೆಲ್ಲ ಪ್ರೊಸೀಜರ್ಸ್ ಇದೆ ಅನ್ನೋದನ್ನು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಡೀಟೇಲಾಗಿ ಹೇಳ್ತೀನಿ. ಇದರಲ್ಲಿ ಏನಾದರೂ ನಿಮಗೆ ಕ್ವೆಶನ್ಸ್ ಏನಾದ್ರು ಇದೆ ದಯವಿಟ್ಟು ನೀವು ಕಮೆಂಟ್ಸಲ್ಲಿ ತಿಳಿಸ್ಬೋದು. ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.